ಹಾಸನ ಜಿಲ್ಲೆ ಸಕಲೇಶಪುರದಲ್ಲೂ ಕೂಡ ಮಳೆ ಕಡಿಮೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಳೆ ಕಡಿಮೆ ಆದ್ರೂ ಕೂಡ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಮಳೆ ನಿಂತ್ರೂ ಮಳೆಯಿಂದ ಆಗ್ತಾ ಇರುವಂತ ಅವಾಂತರಗಳ ಸರಮಾಲೆ ಮಾತ್ರ ಹೆಚ್ಚಾಗ್ತಾನೆ ಇದೆ. ದೋಣಿಗಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಕುಸಿತ ಆಗಿದೆ. ಮಳೆ ಬಂದು ನಿಂತ ಮೇಲೆ ಇಂತಹ ಕೆಲವೊಂದು ಅವಾಂತರಗಳು ಸೃಷ್ಟಿಯಾಗ್ಬಿಡ್ತವೆ. ಯಾಕೆಂದ್ರೆ ಅಲ್ಲಲ್ಲಿ ಜೌಗು ಪ್ರದೇಶ ನೀರು ನಿಂತ್ಕೊಂಡಿರುತ್ತೆ. ಹೀಗಾಗಿ ತಡೆಗೋಡೆಗಳು ಕುಸಿತ ಆಗುವಂತ ಪ್ರಕರಣಗಳು ಕೂಡ ಕಂಡುಬರ್ತಾ ಇವೆ. 100 ಮೀಟರ್ಗೂ ಹೆಚ್ಚು ಈ ತಡೆಗೋಡೆ ಕುಸಿದ್ಬಿಟ್ಟಿದೆ. ಹೆದ್ದಾರಿಯ ತಡೆಗೋಡೆ ಕುಸಿದು ಲೋಡ್ ಗಟ್ಟಲೆ ಮಣ್ಣು ಬಿದ್ದ್ಬಿಟ್ಟಿದೆ. ರೈತ ಬೆಳೆದ ಏಲಕ್ಕಿ ತೋಟದ ಮೇಲೆಯೇ ಈ ಮಣ್ಣು ಬಿದ್ದಿದೆ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ತಡೆಗೋಡೆ ಕುಸಿತ ಆಗಿರೋದು ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಹೆದ್ದಾರಿ 75ರಲ್ಲಿ ಕೆಲ ಹೊತ್ತು ಏಕಮುಖ ರಸ್ತೆಯಲ್ಲಿನೇ ವಾಹನ ಸಂಚಾರ ಕೂಡ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ದೋಣಿಗಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಕುಸಿತ ಆಗಿದೆ. ಅದು ಕೂಡ ರೈತ ಬೆಳೆದಿರುವಂತಹ ಏಲಕ್ಕಿ ಬೆಳೆಯ ಮೇಲೆನೆ ಈ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಕುಸಿತ ಆಗಿರೋದ್ರಿಂದ ಒಂದ್ ಕಡೆ ರೈತ ಕೂಡ ಈಗ ಆತಂಕದಲ್ಲಿರೋದು. ಅದೇ ರೀತಿ ರಸ್ತೆ ಮೇಲೆ ನೋಡಿ ಮಣ್ಣು ಬಿದ್ದಿರೋದ್ರಿಂದ ಏಕಮುಖ ಸಂಚಾರ ಕೂಡ ಸ್ವಲ್ಪ ಹೊತ್ತಲ್ಲಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದಷ್ಟು ಬೇಗ ಮಣ್ಣು ತೆರವುಗೊಳಿಸುವಂಥ ಕಾರ್ಯ ಆಗಬೇಕು. ಏಕಮುಖ ಸಂಚಾರ ಬಹಳ ಡೇಂಜರಸ್ ಆಗಿರುತ್ತೆ. ಜೊತೆಗೆ ತಡೆಗೋಡೆ ಈ ರೀತಿ ಕುಸಿತಾ ಇರೋದ್ರಿಂದ ಈಗಾಗಲೇ ಅರ್ಧಕ್ಕರ್ಧ ಕುಸಿದಿದೆ, ಇನ್ನು ಮುಂದೆ ಕುಸಿಬಹುದು, ಆ ಆತಂಕ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬಂದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ಇನ್ನೂ ನಿಂತಿಲ್ಲ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ಈಗಾಗಲೇ ನಡೆಯುತ್ತಿದ್ದಂತಹ ಕಾಮಗಾರಿ, ಸಿಮೆಂಟ್ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಇದು ಕೇವಲ ಪಶ್ಚಿಮ ಮುಂಗಾರಿನ ಎರಡನೇ ಮಳೆ ಆರಂಭ, ಅಂದರೆ ಎರಡನೇ ಬಾರಿಗೆ ಮಳೆ ಈಗಾಗಲೇ ಆರಂಭವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅಂದರೆ ಮಳೆಯ ರಭಸಕ್ಕೆ ಈಗಾಗಲೇ ಸಂಪೂರ್ಣವಾಗಿ ತಡೆಗೋಡೆ ಮಾಡಲಾಗಿತ್ತು. ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಏಲಕ್ಕಿ ರೈತ ಬೆಳೆದಿದ್ದಂತಹ ಏಲಕ್ಕಿ ಸಂಪೂರ್ಣವಾಗಿ ನಷ್ಟವಾಗಿದೆ ಅನ್ನುವ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಒಂದು ಕಡೆ ಏನೋ ಕಲ್ಲುಗಳನ್ನ ಹಾಕಿ ಅದಕ್ಕೆ ತಂತಿಗಳ ಮುಖಾಂತರ ಭದ್ರ ಮಾಡಲಾಗಿತ್ತು. ಆದರೆ ಈಗಾಗಲೇ ಸಂಪೂರ್ಣವಾಗಿ ಆ ಎಲ್ಲವನ್ನು ಕೂಡ ಲೆಕ್ಕಿಸದೆ ಮಳೆಗೆ ಕೊಚ್ಚಿಕೊಂಡು ಹೋಗಿರುವಂತಹ ದೃಶ್ಯಗಳು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿದೆ ಅನ್ನುವ ದೃಶ್ಯಗಳು. ಅಂದರೆ ಸಂಪೂರ್ಣವಾಗಿ ಯಾವೆಲ್ಲ ರೀತಿಯಾಗಿ ಅಂದರೆ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಇವತ್ತು ಮಳೆ ಒಂದಿಷ್ಟು ಕಡಿಮೆ ಆದರೂ ಅವಾಂತರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಈಗಾಗಲೇ ಏಕಮುಖ ಸಂಚಾರವಾಗಿ ಬೆಂಗಳೂರು ಮತ್ತು ಮಂಗಳೂರಿಗೆ ವಾಹನ ಸವಾರರು ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಇನ್ನೊಂದು ಕಡೆ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತಹ ಘಟನೆ ಈಗಾಗಲೇ ನಡೆದಿರುವಂಥದ್ದು. ಅಲ್ಲಿ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಯಾವುದು ಅಂತ ಅಂದರೆ ಏಲಕ್ಕಿ ತೋಟಕ್ಕೆ ಈಗಾಗಲೇ ಕುಸಿದು ಬಿದ್ದೋಗಿರುವಂಥದ್ದು. ಸುಮಾರು ಲೋಡ್ಗಟ್ಟಲೆ ಕುಸಿದು ಬಿದ್ದೋಗಿರುವಂತಹ ಮಣ್ಣು ಏಲಕ್ಕಿ ತೋಟದೊಳಗಡೆ ಬಿದ್ದಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ಕಡೆ ಈಗಾಗಲೇ ಏಕಮುಖ ಸಂಚಾರಕ್ಕೆ ತಾಲೂಕು ಆಡಳಿತ ಸಿದ್ಧತೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಏನು ಮಳೆ ನಿಂತರೂ ಅವಾಂತರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.
ಹಾಂ ಬಂದೆ.